ರಾಜ್ಯ ರಾಜಕಾರಣದ ಬಗ್ಗೆ ಸುರೇಶ್ ಗೌಡ ಸ್ಫೋಟಕ ಭವಿಷ್ಯ. ಬಜೆಟ್ ನಂತರ ಸಿದ್ದು ರಾಜೀನಾಮೆ ಕೊಡೋದು ನಿಶ್ಚಿತ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಹಗ್ಗ ಜಗ್ಗಾಟ ತಾರಕಕ್ಕೇರ್ತಾ ಇದ್ದು, ಒಂದ್ ಕಡೆ ಸಿದ್ದು ಸಿಎಂ ಕುರ್ಚಿ ಉಳಿವಿಗಾಗಿ ಸರ್ಕಸ್ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಸಿಎಂ ಗಾದಿಗಾಗಿ ಡಿಕೆಶಿ ತೀವ್ರ ಸರ್ಕಸ್ ಅನ್ನ ನಡೆಸುತ್ತಿದ್ದಾರೆ. ಈ ನಡುವೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಡಿನ್ನರ್ ಮೀಟಿಂಗ್ಗಳು ಹಾಗೂ ಆಂತರಿಕ ಚಟುವಟಿಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುರೇಶ್ ಗೌಡ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ನೀಡುವ ಬಗ್ಗೆ ಭವಿಷ್ಯ ನೋಡ್ತಿದ್ದಾರೆ. ಈ ಬಾರಿ ಬಜೆಟ್ ನಂತರ ಸಿಎಂ ಸಿದ್ದರಾಮಯ್ಯ 100ಕ್ಕೆ 100 ರಾಜೀನಾಮೆ ಕೊಡುವುದು ನಿಶ್ಚಿತ ಎಂದು ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರೆ. ಸಿಎಂ ಅವರ ಇತ್ತೀಚಿನ ಭಾಷಣಗಳು ಮತ್ತು ಹೇಳಿಕೆಗಳನ್ನ ಗಮನಿಸಿದ್ರೆ ರಾಜಕೀಯ ಬದಲಾವಣೆ ಅನಿವಾರ್ಯ ಎನ್ನುವ ಸುಳಿವುಗಳು ಕಾಣ್ತಾ ಇವೆ. ಕೇಂದ್ರದ ವರಿಷ್ಠರಿಂದಲೂ ಸಂದೇಶ ಬಂದಿರಬಹುದೆಂಬ ಶಂಕೆ ವ್ಯಕ್ತಪಡಿಸಿದ ಅವರು, ಅದಕ್ಕಾಗಿಯೇ ಕಾಂಗ್ರೆಸ್ ನಾಯಕರ ಡಿನ್ನರ್ ಮೀಟಿಂಗ್ಗಳು ಹೆಚ್ಚಾಗ್ತಾ ಇವೆ ಎಂದು ಕಿಡಿಕಾರಿದ್ರು. ಸಿದ್ದರಾಮಯ್ಯನವರ ಒಂದು ನೇತೃತ್ವದ ಸರ್ಕಾರ ಇದು ಜಾಸ್ತಿ ದಿನ ಇರಲ್ಲ. ಸಿದ್ದರಾಮಯ್ಯನವ್ರು ನನಗೆ ಅನಿಸಿದ ಮೇಲ್ನೋಟಕ್ಕೆ ನೋಡಿದ್ರೆ ಅವರು ಭಾಷೆ, ಅವರ ಹೇಳಿಕೆಗಳು ಇವೆಲ್ಲವನ್ನು ಗಮನಿಸಿದ್ರೆ ಸಿದ್ದರಾಮಯ್ಯನವರು ಬಡ್ಜೆಟ್ ಆದಮೇಲೆ ರಾಜೀನಾಮೆ ಕೊಡುವಂಥದ್ದು 100ಕ್ಕೆ 100 ನಿಶ್ಚಿತ ಅಂತ ಅನಿಸುತ್ತೆ. ಇನ್ನು ಮುಂದುವರೆದು ಮಾತನಾಡಿದ ಅವರು, ನಾನು ಕುರಿ ಕಾಯ್ತಾ ಇದ್ದೆ ಎನ್ನುವ ರೀತಿಯ ಹೇಳಿಕೆಗಳನ್ನ ಸಿಎಂ ನೀಡ್ತಾ ಇರುವುದು ರಾಜಕೀಯ ವಾತಾವರಣವನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸಗಳು ಹೆಚ್ಚಿರುವುದನ್ನ ಉಲ್ಲೇಖಿಸಿ ಇದು ಸರ್ಕಾರದ ಆಂತರಿಕ ಗೊಂದಲದ ಸೂಚಕ ಎಂದು ಟೀಕಿಸಿದರು. ಕೇಂದ್ರದ ವರಿಷ್ಠರು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರೇನೋ ಸಂದೇಶ ಕೊಟ್ಟಿರ್ಬೋದು ಸಿದ್ದರಾಮಯ್ಯನವರ ರಾಜೀನಾಮೆನ, ಅದಕ್ಕೆ ಈಗೆಲ್ಲ ಡಿನ್ನರ್ ಪಾರ್ಟಿಗಳು ಮತ್ತು ಸಿದ್ದರಾಮಯ್ಯನವರು ಒಬ್ಬ ಕುರುಬ, ನಾನು ಕುರಿ ಕಾಯ್ತಿದ್ದೆ, ಅದಕ್ಕೆ ನನ್ನ ನೋಡಿದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಕೆಗಳನ್ನು ನೋಡಿದ್ರೆ ಈ ಸರ್ಕಾರ ಅದು ಮೋಸ್ಟ್ಲಿ ಸಿದ್ದರಾಮಯ್ಯನವರು ಬಹಳ ದಿನ ಇರಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವೆಲ್ಲ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವರು ಒಂದು ಟೀಮು ಆಸ್ಟ್ರೇಲಿಯಾಗೆ ಹೋಗಿದೆ, ಡಿ ಕೆ ಶಿವಕುಮಾರ್ ಒಂದು ಟೀಮು ಡಿನ್ನರ್ ಪಾರ್ಟಿ ಮಾಡ್ತಿದೆ. ಅಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ರಾಜ್ಯದ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ಮಾಡಲಿ, ಕೇಂದ್ರದ ವರಿಷ್ಠರು ಯಾರು ಕಾಂಗ್ರೆಸ್ನವರಿದ್ದಾರೆ ಕೂಡಲೇ ನಿರ್ಣಯ ತಗೊಂಡು ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂದರೆ ಮಾಡಲಿ, ಇಲ್ಲ ಅಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಲಿ. ಕ್ಲಿಯರಾಗಿ ಹೇಳಬೇಕಲ್ಲ. ಅದು ಗೊಂದಲಗಳಾದಾಗ ಆಡಳಿತ ಕುಸಿದು ಬೀಳುತ್ತೆ. ಮತ್ತು ಏನಿದೆ ಇವತ್ತು ಆಡಳಿತ ಅಧಿಕಾರಿಗಳು ಯಾರ್ಯಾರ ಮಾತು ಕೇಳಲ್ಲ, ಅದರಿಂದ ಈ ಸಮಸ್ಯೆ ಆಗುತ್ತೆ. ಅದರಿಂದ ಇವತ್ತು ರಾಜ್ಯ ಸರ್ಕಾರ 3 ವರ್ಷದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇನ್ನು ರಾಜ್ಯದ ಆಡಳಿತ ದೃಷ್ಟಿಯಿಂದ ಇಂತಹ ಗೊಂದಲಗಳು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಎಚ್ಚರಿಸಿದ ಸುರೇಶ್ ಗೌಡ, ಇದೇ ಪರಿಸ್ಥಿತಿ ಮುಂದುವರೆದರೆ ಆಡಳಿತ ವ್ಯವಸ್ಥೆ ಕುಸಿಯುವ ಸಾಧ್ಯತೆ ಇದೆ ಎಂದು ಹೇಳಿದರು. ಸಿಎಂ ರಾಜೀನಾಮೆ ಬಗ್ಗೆ ಸುರೇಶ್ ಗೌಡ ಅವರ ಸ್ಫೋಟಕ ಭವಿಷ್ಯದ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.